ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಎನ್ ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ SSP ವಿದ್ಯಾರ್ಥಿ ವೇತನ ಓಪನ್ ಆಗಿದೆ. ಇದಕ್ಕೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇದೆ, ಯಾರೆಲ್ಲ ಅಪ್ಲೈ ಮಾಡಬಹುದು, ಪ್ರತಿಯೊಂದನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದುವರೆಗೂ ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇದೇ ತರ ಹೆಚ್ಚಿನ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಗಿರ್ಬೋದು ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಪ್ರತಿ ವರ್ಷದಂತೆ SSP ಸ್ಕಾಲರ್ಶಿಪ್ ಓಪನ್ ಆಗಿದೆ. ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಂದರೆ SSLC ಮುಗಿದ ನಂತರ ಏನೇ ಕೋರ್ಸ್ ನೀವು ಮಾಡ್ತಾ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಬಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಸ್ವಲ್ಪ ಡಿಲೇ ಆಗ್ಬೋದು. ಕಾರಣ ಏನಂತ ಅಂದ್ರೆ ಪ್ರತಿಯೊಂದು ಕಾಲೇಜಲ್ಲೂ ಸ್ಕೂಲಲ್ಲೂ ಇನ್ನು ಸ್ಯಾಟ್ಸ್ ನಂಬರು ಎಂಟ್ರಿ ಮಾಡಿರೋದಿಲ್ಲ. ಸೊ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಈ ಡಿಗ್ರಿ ಮಾಡ್ತಿರೋರಾಗ್ಲಿ, ಇಂಜಿನಿಯರಿಂಗ್ ಆಗಿರೋರಾಗ್ಲಿ, ಅವ್ರದ್ದೆಲ್ಲ ಯೂನಿವರ್ಸಿಟಿಯಿಂದ ರಿಜಿಸ್ಟ್ರೇಷನ್ ನಂಬರ್ ಬರಬೇಕಾಗುತ್ತೆ. ಆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ SSPಗೆ ಲಿಂಕ್ ಮಾಡಬೇಕು. ಸೊ ಕಾಲೇಜ್ ಅವರು ಯಾವಾಗ ಲಿಂಕ್ ಮಾಡ್ತಾರೆ ಅಲ್ಲಿವರೆಗೂ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ವರಿ ಮಾಡ್ಕೋಬೇಡಿ. ನಿಮಗೆ ರಿಜಿಸ್ಟ್ರೇಷನ್ ನಂಬರು ಗೌರ್ಮೆಂಟಿಂದ ಯಾವಾಗ ಇಶ್ಯೂ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಸ್ಕಾಲರ್ಶಿಪ್ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಸೊ ಲಾಸ್ಟ್ ಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ನು ನೆಕ್ಸ್ಟ್ ಫಸ್ಟ್ PUC ಸೆಕೆಂಡ್ PUC ಅವ್ರಿಗಾದ್ರೆ ಸ್ಯಾಟ್ಸ್ ನಂಬರ್ ಎಂಟ್ರಿ ಆಗಬೇಕು. ಅದನ್ನ ಪ್ರೊಸೆಸ್ಸಲ್ಲಿದೆ. ಅಂದರೆ ಕೆಲವೊಂದು ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಎಂಟ್ರಿ ಮಾಡೋದಕ್ಕೆ. ಸೊ ಆ ಎಂಟ್ರಿ ಎಲ್ಲ ಮುಗಿದ ಮೇಲೆ ಮಾತ್ರ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಸ್ಕಾಲರ್ಶಿಪ್ ಸ್ಯಾಟ್ಸ್ ನಂಬರ್ ಹೊಡೆದ್ರೆ ಎರರ್ ಅಂತಾನೆ ಬರುತ್ತೆ, ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಬಟ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಬಟ್ ಅವರ ಸ್ಯಾಟ್ಸ್ ಎಂಟ್ರಿ ಮಾಡೋವರೆಗೂ ಸ್ವಲ್ಪ ನಿಮಗೆ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಏನು ಬೇಕಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ PUC ಓದ್ತಾ ಇದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇರುತ್ತೆ. ಪ್ರೀವಿಯಸ್ ಇಯರ್ ಅಂದರೆ SLC ಮಾರ್ಕ್ಸ್ ಕಾರ್ಡ್. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕಂಪಲ್ಸರಿ ಆಗಬೇಕು. ಇನ್ಕಮು ವ್ಯಾಲಿಡ್ನಲ್ಲೇ ಇರಬೇಕು. ವ್ಯಾಲಿಡಿಟಿ ಮುಗಿದೋಗಿದ್ರೆ ಆಗಲ್ಲ. ನಿಮ್ಮ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಪ್ಲಸ್ ಅದರ ಜೊತೆಗೆ ಇನ್ನೊಂದು ಮೇಯ್ನು, ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟು ಕಡ್ಡಾಯವಾಗಿ NPCI ಲಿಂಕ್ ಆಗಿರಲೇಬೇಕು. ಅದನ್ನು ನೀವು ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ನೆಕ್ಸ್ಟು ಈಗ PUC ಅವರಿಗೆ ಡಾಕ್ಯುಮೆಂಟ್ಸ್ ಹೇಳಿದೆ. ಅದೇ ಥರ ಡಿಗ್ರಿ ಅವ್ರಿಗೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ರೆ ನಿಮಗೆ ಬೇಕಾಗುವಂಥ ಡಾಕ್ಯುಮೆಂಟ್ಸು SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಆಧಾರ್ ಕಾರ್ಡ್ ಬೇಕು. ಸೇಮ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು. ಇದರ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಅಂದ್ರೆ ನೀವು ಫೈನಲ್ ಇಯರ್ ಓದ್ತಾ ಇದ್ರೆ ನಿಮಗೆ 3rd ಸೆಮ್ ಮತ್ತೆ 4th ಸೆಮ್ ಪ್ರೀವಿಯಸ್ ಆಗಿರುತ್ತೆ. ಸೊ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ಸ್ ಅವಶ್ಯಕತೆ ಇರುತ್ತೆ. ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿಲ್ಲ ಅಂತ ಅಂದ್ರೆ ಜಸ್ಟ್ ನೀವು ರಿಸಲ್ಟ್ ಚೆಕ್ ಮಾಡಿರ್ತಾರಲ್ಲ, ಆ ರಿಸಲ್ಟ್ ಶೀಟ್ ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅದ್ರ ಪ್ರಕಾರ ನೀವು ಪರ್ಸೆಂಟೇಜ್ ಹಾಕಿ ಅಪ್ಲೈ ಮಾಡಬಹುದು. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಏನೇ ವಿಷಯ ಇದು ಕೂಡ ತಿಳಿಸ್ಕೊಡ್ತೀವಿ. ಇದೇ ಥರ ಹೆಚ್ಚಿನ ಸ್ಕಾಲರ್ಶಿಪ್ ವಿಡಿಯೋ ಆಗಿರ್ಬೋದು, ಜಾಬ್ ವಿಡಿಯೋ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಲೋನ್ ಸ್ಕೀಮ್ ವಿಡಿಯೋ ಆಗಿರ್ಬೋದು, ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.